ಇನ್ನು ನಾಳೆಯೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಸಚಿವರ ಪಟ್ಟಿ ಬಹುತೇಕ ಫೈನಲ್ ಆಗಿದೆ. 4 ರಿಂದ 5 ಹೆಸರಿನ ಬಗ್ಗೆ ಹೈಕಮಾಂಡ್ ನಾಯಕರಲ್ಲೇ ಗೊಂದಲ ಇದೆ. ಆಲ್ಮೋಸ್ಟ್ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರ ಅಂತಿಮ ಮಾತುಕತೆ ಆಗಿದೆ. ಚರ್ಚೆ ಬಳಿಕ ಸಂಜೆ 7 ಗಂಟೆಗೆ ದೆಹಲಿಯಿಂದ ವಾಪಸ್ ಆಗ್ತಾರೆ. ಆನಂತರ ಫೈನಲ್ ಪಟ್ಟಿಯನ್ನ ರವಾನಿಸಲಿದ್ದಾರೆ ಹೈಕಮಾಂಡ್ ನಾಯಕರು. ಹಾಗೇನಾದರೂ ಆಗಿದೆ ಆದಲ್ಲಿ ನಾಳೆಯೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ಈಗಾಗಲೇ ಒಂದು ಹಂತದ ಕೊನೆ ಹಂತದ ಮೀಟಿಂಗ್ನಲ್ಲಿ ಬಹುತೇಕ ಪಟ್ಟಿ ಫೈನಲ್ ಆಗಿದೆ. ಕೊನೆಯ 4 ರಿಂದ 5 ಹೆಸರುಗಳ ಬಗ್ಗೆ ಹೈಕಮಾಂಡ್ ಗೊಂದಲ ಉಂಟಾಗಿರೋ ಲೆಕ್ಕಾಚಾರದಲ್ಲಿ ಅದು ಕೂಡ ಇವತ್ತು 4:30ಕ್ಕೆ ಮೀಟಿಂಗ್ ಇದೆ. ಮೀಟಿಂಗ್ ಆದ ನಂತರದಲ್ಲಿ ಪಟ್ಟಿ ಕೂಡ ರೆಡಿ ಮಾಡಿ ರಾಜ್ಯ ನಾಯಕರಿಗೆ ಕಳಿಸ್ಕೊಡ್ತಾರೆ ಹೈಕಮಾಂಡ್ ನಾಯಕರು. ಅದಾದ ನಂತರ ಇವರು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಾರೆ. ಸಚಿವರ ಪಟ್ಟಿಯಲ್ಲಿ ಜಿಲ್ಲಾ ಸಮುದಾಯವಾರು ಪ್ರಾಧಾನ್ಯತೆ. ಹೊಸ ನಾಯಕತ್ವಕ್ಕೆ ಮಣೆ ಹಾಕಿದ್ದಾರೆ ಹೈಕಮಾಂಡ್. 50 ವರ್ಷದೊಳಗಿನ ಯುವ ಶಾಸಕರಿಗೆ ಹೈಕಮಾಂಡ್ ಮಣೆ ಹಾಕಿದೆ. 70 ವರ್ಷ ಮೇಲ್ಪಟ್ಟ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿಗೆ ನಿರಾಸೆ. ಮುಂದಿನ ಚುನಾವಣಾ ದೃಷ್ಟಿಯಿಂದ ಹೈಕಮಾಂಡ್ ತಂತ್ರಗಾರಿಕೆಯನ್ನು ಮಾಡಿರೋದೀಗ. ಸಚಿವರ ಪಟ್ಟಿಯಲ್ಲಿ ಮಹತ್ತರವಾದ ಬದಲಾವಣೆಯಾಗಿದೆ. ಸಿದ್ದರಾಮಯ್ಯರೊಂದು ಪಟ್ಟಿ, ಡಿಕೆದೊಂದು ಪಟ್ಟಿ, ಬಿಕೆದೊಂದು ಪಟ್ಟಿ, ಹೈಕಮಾಂಡ್ದೊಂದು ಪಟ್ಟಿ. ಆ ಎಲ್ಲ ಪಟ್ಟಿಗಳಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡುವ ಲೆಕ್ಕಾಚಾರ. ಮುಂಬರುವಂಥ ಚುನಾವಣೆಯಲ್ಲಿ ಗಮನ ಇಟ್ಟುಕೊಂಡು 2028ರ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿಯಂತೆ ಈಗ ಆಯ್ಕೆ ಮಾಡಿರುವಂಥ ಲೆಕ್ಕಾಚಾರ ಏನಪ್ಪ ಅಂತಂದರೆ ಎಲ್ಲವೂ ಕೂಡ ಯೂತ್ಸ್. ಯಾಕಂದರೆ ದೇಶಾದ್ಯಂತ ಯೂತ್ಸ್ ಪಡೆ ಬಲಗೊಳ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ಪಕ್ಷದಲ್ಲೂ ಕೂಡ ಸಚಿವ ಸಂಪುಟದಲ್ಲೂ ಕೂಡ ಅಂತಹ ಸಚಿವರೇ ಆಗಬೇಕು. ಆಗ ಪಕ್ಷಕ್ಕೆ ಆಡಳಿತಕ್ಕೆ ಪುಷ್ಟಿ ಬಂದಂತಾಗತ್ತೆ, ಆಡಳಿತ ಸುಗಮವಾಗಿ ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರ. ಏನಾಗುತ್ತೆ ಕಾದು ನೋಡೋಣ.